ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಕ್ಲೀನಿಂಗ್ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಪಾರ್ಕಿಂಗ್ ಅಂತ ಅಲ್ಲ, ಎಲ್ಲ ಕಡೆ ಈ ಥರ ಟೈಲ್ಸ್ ಗಲೀಜು ಆಗ್ತಾನೆ ಇರುತ್ತೆ. ಬಟ್ ಇದನ್ನು ತೆಗೆದು ಮಾತ್ರ ನಿಜವಾಗ್ಲೂ ರಾಮಾಯಣ. ಸೊ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೆ ಎಷ್ಟು ಈಸಿಯಾಗಿ ತೆಗಿಬೋದು ಅಂದ್ಬಿಟ್ಟು. ಅದು ಅಷ್ಟೇ ದೊಡ್ಡ ಸರ್ಫೇಸ್ ಇರಲಿ, ಒನ್ ಟೈಲ್ಸ್ ಅಲ್ಲ ಸ್ನೇಹಿತರೆ. ನಿಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ರಾಫ್ನ ಸೆರಾ ಕ್ಲೀನ್. ನೆನಪಲ್ಲಿ ಇಟ್ಕೊಳ್ಳಿ, ರಾಫ್ನ ಸೆರಾ ಕ್ಲೀನ್. ಇದು ದೊಡ್ಡದಿದೆ 5 ಲೀಟ್ರು, ಬಟ್ ಇಷ್ಟೆಲ್ಲ ಬೇಕಾಗಿಲ್ಲ. ಒಂದು 1 ಲೀಟ್ರದ್ದಿದ್ರೆ ಸಾಕು. ಓಕೆ, ಸೊ ಇದು ನೋಡಿ ಇಲ್ಲಿ 5 ಲೀಟರ್ಸ್ ಇದೆ. 5 ಲೀಟ್ರ್ ಬೇಡ ನಿಮಗೆ, ಒಂದು 1 ಲೀಟ್ರದನ್ನು ತೊಗೊಂಬಂದ್ಕೊಳ್ಳಿ ಸ್ನೇಹಿತರೆ. 1 ಲೀಟ್ರ್ ಬೆಲೆ ನಿಮಗೆ 100 ಚಿಲ್ಲರೆ ಆಗುತ್ತೆ. ಓಕೆ, 100 ಆ್ಯಂಡ್ ಸಮಥಿಂಗ್ ಇದೆ. ಸೊ ನೀವು ಅದನ್ನು ತಂದ್ಕೋಬೋದು ಆ ಬೆಲೆಗೆ. ಓಕೆ, ನಂಬರ್ 1 ಇದು ಬೇಕಾಗಿರೋದು. ಓಕೆ, ಎರಡನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ವಿನಿಗರ್. ನೆನಪಿಟ್ಕೊಳ್ಳಿ, ಚಿಲ್ಲಿ ವಿನಿಗರ್ ಆದರೆ ಇನ್ನೂ ತುಂಬ ಒಳ್ಳೆಯದು. ನೀವು ಕೇಳ್ಬೋದು ಸೆರಾ ಕ್ಲೀನ್ ಇರಬೇಕಾದ್ರೆ ವಿನಿಗರ್ ಏಕೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ, ಸೆರಾ ಕ್ಲೀನಿಂದನೂ ಕ್ಲೀನ್ ಆಗುತ್ತೆ. ಓಕೆ, ಆದರೆ ಒಂದು ಟೈಲ್ಸ್ ಅಲ್ಲ ನೀವು ಮಾಡಬೇಕಾಗಿರೋದು ದೊಡ್ಡ ದೊಡ್ಡ ಸರ್ಫೇಸನ್ನು, ತುಂಬ ದೊಡ್ಡ ಸರ್ಫೇಸನ್ನು. ಸೊ ಏನಾಗುತ್ತೆ ಅಂತಂತಂದರೆ, ನೀವು ವಿನಿಗರ್ ಜೊತೆ ಹೋದಾಗ ಇದರಲ್ಲಿ ಏನು ಶ್ರಮ ಇದೆ ಅಲ್ಲ, ಹಾಕಿ ಉಜ್ಜೋದಿದೆ ಅಲ್ಲ, ಅದಕ್ಕಿಂತ ನೀವು 50% ಲೆಸ್, ಕಡಿಮೆ ಶ್ರಮದಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಬೋದು. ಓಕೆ, ಕೊನೆಯದಾಗಿ ನಿಮ್ಗೆ ಬೇಕಾಗಿರುವಂಥದ್ದು ಒಂದು ಬ್ರಷ್. ಬಟ್ಟೆ ತೊಳೆಯೋ ಬ್ರಷ್ ಇದ್ದರೂ ಓಕೆ, ಯಾವ ಥರ ಬ್ರಷ್ ಆದರೂ ಓಕೆ. ಕೊನೆಯದಾಗಿ ಬೇಕಾಗಿರುವಂಥದ್ದು ಒಂದು ಬಕೆಟ್ ನೀರು. ಓಕೆ, ಸೊ ಫುಲ್ ನೀರು ತೊಗೊಳ್ಳಿ. ದೊಡ್ಡ ಬಕೆಟ್ ತೊಗೊಳ್ಳಿ. ನಾನಿಲ್ಲಿ ಸ್ಮಾಲ್ ಬಕೆಟ್ ಕ್ಯಾಮ್ರಾ ಕವರ್ ಆಗಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು ದೊಡ್ಡ ಬಕೆಟ್ ತೊಗೊಳ್ಳಿ, 10 ಲೀಟರ್. ಓಕೆ, 10 ಲೀಟರ್ನ ಬಕೆಟಿಗೆ ನೀವು 180 ಗ್ರಾಮ್ ಏನು ತೋರಿಸ್ತಾ ಇದೆ, ಈ ಥರ ಸ್ಮಾಲ್ ಬಾಟಲ್ ಇದೆ, ಫುಲ್ ವಿನಿಗರನ್ನು ಹಾಕಬೇಕು. ಈಗ ಸದ್ಯಕ್ಕೆ ನಾನು ಸ್ವಲ್ಪ ನೀರು ತೊಗೊತಾ ಇದ್ದೀನಿ, ಸ್ವಲ್ಪ ನೀರಿಗೆ ಇದ್ದಷ್ಟು ವಿನಿಗರನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ, ಇದನ್ನು ಇದ್ರ ಮೇಲೆ ಪೋರ್ ಮಾಡಿ. ಈ ಥರ ಪೋರ್ ಮಾಡಿಬಿಟ್ಟು 5 ಮಿನಿಟ್ಸ್ ನೆನಪಿಟ್ಕೊಳ್ಳಿ, 5 ಮಿನಿಟ್ಸ್ ಇದನ್ನು ಹಾಗೆ ಬಿಡಬೇಕು. ಓಕೆ, ಏನು ಮಾಡೋಕ್ಕೆ ಹೋಗ್ಬಿಡಿ, ಇದು ಹೇಗೆ ಇರಲಿ. ಸೊ ನಾನು ನಿಮಗೆ 5 ಮಿನಿಟ್ಸ್ ನಂತರ ಸಿಗ್ತೀನಿ ಸ್ನೇಹಿತರೆ. ಇವಾಗ 5 ಮಿನಿಟ್ಸ್ ಆಗಿದೆ. ಇವಾಗ ನೀವು ಮಾಡಬೇಕಾಗಿರೋದೇನು ಸ್ನೇಹಿತರೆ, ನೀವು ಇದನ್ನು ಜಸ್ಟ್ ಒಂದು ಇದ್ರ ತೊಗೊಂಡು, ನಾನು ಏನು ಹೇಳಿದೆ ಇದನ್ನು ತೊಗೊಂಡು ನೀಟಾಗಿ ಇದು ಉಜ್ಜಿಬಿಡಿ ಅಷ್ಟೇ, ನೀಟಾಗಿ. ಸಾಕು, ಸಿಂಪಲ್. ಓಕೆ, ಸೊ ಇದು ಆಗ್ತಾ ಇದ್ದಾಗೆ ನೀವು ಮಾಡಬೇಕಾಗಿರೋದು ರಾಫ್ನ ಸೆರಾ ಕ್ಲೀನ್ ತೊಗೊಳ್ಳಿ. ನೆನಪಲ್ಲಿ ಇಟ್ಕೊಳ್ಳಿ, ಇದು ನಿಮಗೆ ಈ ಥರ ಕ್ಯಾಪ್ ಜೊತೆ ಬರುತ್ತೆ. ಓಕೆ, 10 ಲೀಟರ್ಗೆ 100 ml ಕಾಣಿಸ್ತಾ ಇರ್ಬೋದಲ್ಲ, 100 ml 10 ಲೀಟರ್ಗೆ. ಓಕೆ, 10 ಲೀಟರ್ಗೆ 100 ml ಆ್ಯಡ್ ಮಾಡಿ. ಓಕೆ, ಸೊ ನಾನಿವತ್ತು ಸ್ವಲ್ಪ ಆ್ಯಡ್ ಮಾಡ್ತೀನಿ, ಸ್ವಲ್ಪ ನೀರು ತೊಗೊತಾ ಇದ್ದೀನಿ. ಸೊ ಸ್ವಲ್ಪ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ನಾನು ಸ್ವಲ್ಪ ನೀರು ತೊಗೊತಾ ಇದ್ದೀನಿ, ಅದಕ್ಕೋಸ್ಕರ ನೀವು ನೋಡ್ಬೋದು ಸ್ವಲ್ಪ 25 ml ಮಾತ್ರ ನಾನು ಹಾಕೊತಾ ಇರೋದು. ಇದನ್ನು ಇದ್ರ ಜೊತೆ ಆ್ಯಡ್ ಮಾಡಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೇಮ್ ಟೈಲ್ಸ್ ಮೇಲೆ ಇದನ್ನು ಪೋರ್ ಮಾಡಿ. ಪೋರ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಉಜ್ಜಿ. ಚಿತ್ರ ನೀವು ನೋಡ್ಬೋದು, ಒಂದು 4-5 ಸತಿ ಉಜ್ಜಿದ್ದಾಗೆ ಅಷ್ಟೇ. ಒಂದು ವೇಳೆ ವಿನಿಗರ್ ಹಾಕಿಲ್ಲ ಅಂತಂದರೆ ಇದು ಡಬಲ್, ಒಂದು 10 ಸತಿ ಉಜ್ಜಬೇಕಾಗುತ್ತೆ. ಬಟ್ ಇಲ್ಲಿ ಟೆನ್ಷನ್ ಇಲ್ಲ, ನಿಮಗೆ ಆರಾಮಾಗಿ ಒಂದು 4-5 ಸತಿ ಉಜ್ಜುತ್ತಾ ಇದ್ದಾಗೆ ಏನಾಗುತ್ತೆ. ಇವನ್ ಸಿಮೆಂಟ್ ಕಲೆಗಳೇನಿರ್ತಾವಲ್ಲ, ಸಿಮೆಂಟ್ ಪೀಸು, ಸೊ ಅವುಗಳು ಕೂಡ ಹೊರಟೋಗ್ಬಿಡುತ್ತೆ. ಓಕೆ, ಇದ್ಮೇಲೆ ಒಂದು ಸತಿ ಕ್ಲೀನ್ ವಾಟರ್ ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಫಿನಿಶ್ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು 2 ಮಿನಿಟ್ಸ್ ಬಿಟ್ಟು, ಒಂದು 2 ಮಿನಿಟ್ಸಲ್ಲಿ ನಿಮಗೆ ಸ್ವಲ್ಪ ಇರಲಿ ಹಂಗೆ. ಸೊ ಒಂದು 2 ಮಿನಿಟ್ಸ್ ಆಗ್ತಾ ಇದ್ದಂಗೆ ಇದಕ್ಕೆ ವೈಟ್ ಕ್ಲೀನ್ ವಾಟರ್ ಹಾಕ್ಬಿಡೋಣ ಸ್ನೇಹಿತರೆ. ಇವಾಗ ಕ್ಲೀನ್ ವಾಟರ್ ಹಾಕ್ತಾಯಿದ್ದೀನಿ, ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಬೇಕಾದರೆ ಪಕ್ಕದ ಇದು ನೋಡಿ, ಟೈಲ್ಸ್ ನೋಡಿ, ಈ ಟೈಲ್ಸ್ ನೋಡಿ, ಈ ಪಕ್ಕದ ಈ ಟೈಲ್ಸ್ ಎಲ್ಲ ನೋಡಿ, ಇದು ನೋಡಿ. ಈವನ್ ಬಟ್ಟೆಯಿಂದ ಕೂಡ ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ. ಇಲ್ಲೆಲ್ಲ ನಾನು ತಿಕ್ಕಿಲ್ಲ ಅನಿಸುತ್ತೆ, ಒಂದು ಚೂರು ಇದೆ, ಬಟ್ ಪರವಾಗಿಲ್ಲ, ಸೂಪರಾಗಿ ಕ್ಲೀನಾಗಿದೆ.
ಸ್ನೇಹಿತರೆ ಇವಾಗ ಇದನ್ನು ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಹೇಗೆ ಟಾಪ್ ನಾಚಾಗಿ ಕ್ಲೀನಾಗಿದೆ, ಒಂದು ಕಲೆಗಳು ಸಹಿತ ಕಾಣಿಸ್ತಾ ಇಲ್ಲ. ಸೊ ಗೊತ್ತಾಯ್ತಲ್ಲ, ವಿನಿಗರ್ ಹಾಕೋದನ್ನು ಮರಿಬೇಡಿ. ಇದು ಹಾಕಿದ್ರೇ ಆ್ಯಕ್ಚುಲಿ ಫ್ರೀ ವಾಶ್ ಅಂತ ಹೇಳ್ತೀವಲ್ಲ ಆ ಥರ ಇದು ಕ್ಲೀನ್ ಆಗೋದು. ಜೊತೆಯಲ್ಲಿ ಬೇಕಾಗಿರುವಂಥದ್ದು ರಾಫ್ನ ಸೆರಾ ಕ್ಲೀನ್. ಸ್ನೇಹಿತರೆ ನೀವು ನೋಡ್ಬೋದು ಇವಾಗ ಫುಲ್ ಡ್ರೈ ಆಗಿದೆ. ಸೊ ಡ್ರೈ ಆದಮೇಲೆ ಕೂಡ ಎಷ್ಟೊಂದು ನೀಟಾಗಿ ಕಾಣ್ತಾ ಇದೆ ಅಂತ. ಹೆಚ್ಚಿನದಾಗಿ ಡ್ರೈ ಆದಮೇಲೆ ಈ ಥರ ಫಿನಿಶಿಂಗ್ ಬರೋಲ್ಲ, ಒಂಥರ ಇರುತ್ತೆ ನೋಡಿ, ಇಲ್ಲಿ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಈ ಥರ ಆಗಿಬಿಡುತ್ತೆ. ಬಟ್ ಇದು ಕ್ಲೀನ್ ಮಾಡೋದ್ರಿಂದ ಸೂಪರ್ ನೀಟಾಗಿ ಬಂದಿದೆ ಸ್ನೇಹಿತರೆ.